ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ AKR Selected. ಮೊನ್ನೆ ಹೇಳಿದೆ ವೆಬ್ಸೈಟ್ ಯಾವುದೇ ಹೇಳಿದ್ದೆ ಮತ್ತು ಹೇಗೆ ಅಪ್ಲೈ ಮಾಡಬೇಕು ಪ್ರೊಸೆಸ್ ಹೇಳಿರಲಿಲ್ಲ. ಬಟ್ ಇವತ್ತು ಪ್ರೊಸೆಸ್ನ ಹೇಳ್ತೀನಿ. ಪರ್ಸ್ನಲ್ ಡೀಟೇಲ್ಸು ಆಲ್ರೆಡಿ ಹೇಳಿದ್ದೆ ನಾನು. ಪರ್ಸ್ನಲ್ ಡೀಟೇಲ್ಸು ನಿಮ್ಮ ಅಂದರೆ ಪರ್ಸ್ನಲ್ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ಕ್ಯಾಟಗರಿ NSS ಎಲ್ಲರೂ ಮಾಡಿರ್ತೀವಿ ಅಂದರೆ ಅದು ಒಂದು ಕೋರ್ಸ್ ಆಗಿರ್ತೈತಿ. ಬಟ್ ಅದಕ್ಕೆ ಸರ್ಟಿಫಿಕೇಟ್ ಸ್ಪೆಷಲ್ಲಾಗಿ ನಮಗೆ ಬಂದಿರಬೇಕು. ಅಂದರೆ ವಾಲಂಟರಿ ಆಗಿರ್ಬೋದು ಅಥವಾ ಇನ್ನೊಂದು ಬೇರೆ NSS ಕ್ಯಾಂಪ್ಗಳಿಗಾಗಿ ಹೋಗಿರೋಂಥ ಸರ್ಟಿಫಿಕೇಟ್ ಏನಾದ್ರು ಇತ್ತಂದರೆ ಅವರು ಹಾಕ್ಬೋದು ಅನಿಸುತ್ತೆ. ಮತ್ತು ಇಲ್ಲಿ ಎಲ್ಲ ನೀವು ನೋಡ್ತಿರ್ಬೋದು, ಇದೆಲ್ಲ ನಿಮಗೆ. ಆಮೇಲೆ ಎನ್ಕ್ಲೋಸರ್ ಸ್ಟಡಿ ಸರ್ಟಿಫಿಕೇಟ್ ಮಿನಿಮಮ್ 7 years ಇನ್ ಕರ್ನಾಟಕ. 7 yearsದು ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಎಸ್ ಅಂತ ಹಾಕ್ರಿ. ಆಮೇಲೆ ಎಲ್ಲ ಇನ್ಫಾರ್ಮೇಷನ್, ಪರ್ಮನೆಂಟ್ ಅಡ್ರೆಸ್. ನೆಕ್ಸ್ಟ್ ಸೇವ್ ಆ್ಯಂಡ್ ಸಬ್ ಮೇಲೆ ಆಮೇಲೆ ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ. ಯೂನಿವರ್ಸಿಟಿ ಫ್ರಮ್ ವಿಚ್ ಕಾಲೇಜ್ ಕಂಪ್ಲೀಟೆಡು, ಮತ್ತು ಡಿಗ್ರಿಯಲ್ಲಿ ಮತ್ತು ಡಿಗ್ರಿ ಕಂಪ್ಲೀಟೆಡು. ಡ್ಯೂರೇಷನ್ ಆಫ್ ಡಿಗ್ರಿ, ಇದನ್ನು ಭಾಳ ಜನ ಕನ್ಫ್ಯೂಸ್ ಆಗ್ತೀರಾ. ಏನಂದರೆ 2021 to 25 ಯಾಕೆ ಹಾಕಿರೋದಂದರೆ, ನೀವು ಅಡ್ಮಿಷನ್ ಆಗಿರೋ 22ನೇ ಆಗಿರ್ಬೋದು. ಬಟ್ ನಿಮ್ಮ ID ನಂಬರ್ ಒಳಗೆ UHS 21 UG ಹಿಂಗಿರುತ್ತಲ್ವ, ಈ 21 UG ಇರೋದ್ರಿಂದ ನಿಮ್ಮದು ಡ್ಯೂರೇಷನು 21 to 25 ಅಂತ ಹಾಕಬೇಕು. ಒಂದು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇಶ್ಯೂಡ್ ಡೇಟ್ ಮತ್ತು ಎಕ್ಸೆಪ್ಟೆಡ್ ಡೇಟ್ ಆಫ್ ರಿಸೀವ್ಡ್ PDC ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಯಾವ ಡೇಟ್ ಆದರೂ ಹಾಕೋಂಗಿಲ್ಲ, ಯಾಕಂದರೆ ನಿಮ್ಮ ಒಂದು PDC ಒಳಗೆ ಡೇಟ್ ಮೆನ್ಷನ್ ಮಾಡಿದ್ದಾರೆ. ಯಾವಾಗ ನೀವು ಇಶ್ಯೂ ಮಾಡ್ಕೊಂಡಿದ್ದೀರಾ, ಅವ್ರು ಯಾವಾಗ ಇಶ್ಯೂ ಮಾಡಿದ್ದಾರೆ ಅಂತ ಪರ್ಟಿಕ್ಯುಲರ್ ಆ ಡೇಟೇ ಹಾಕಬೇಕಾಗುತ್ತೆ. ಆಮೇಲೆ NTA ಅಪ್ಲಿಕೇಶನ್ ನಂಬರ್ ಇದು, ಮತ್ತು ಸ್ಟ್ರೀಮ್ ಪ್ರಿಫರೆನ್ಸ್ ನೀವು ಯಾವುದ್ರಾಗ ಬರ್ದಿರಾ ಅಂದರೆ ಪ್ಲ್ಯಾಂಟ್ ಸೈನ್ಸ್ ಆಗಿರ್ಬೋದು, ಸಾಯಿಲ್ ಸೈನ್ಸು, ಈ ಥರ ನಾವು ಹಾರ್ಟಿಕಲ್ಚರು. ಮತ್ತು ಚಾಯ್ಸ್ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ವೆರಿಫಿಕೇಷನ್ ಸೆಂಟರ್ ಎಲ್ಲಿ ಬರುತ್ತೆ ಅಂದರೆ ಇದು ಒಂದೇ ಕೇಳಿದರೆ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸ್ ಬಾಗಲಕೋಟೆ. ನಾವು ಇಲ್ಲೋಗಿ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸೇವ್ ಆ್ಯಂಡ್ ಪ್ರೊಸೀಡಿಗೆ ಹೋದಾಗ ನಾನು ಆಲ್ರೆಡಿ ಆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಾಗಿದೆ. ಇಲ್ಲಿ ಇನ್ನೊಂದು ಏನಂದರೆ ವೀರಶೈವ ಲಿಂಗಾಯತ್ ಅದು ಕೆಟಗರಿ 3B ಒಳಗೆ ಬರುತ್ತೆ. ಕೆಟಗರಿ 3B ಒಳಗೆ ಬಂದಾಗ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ಸೇಮ್ ಇರೋದ್ರಿಂದ ಅದ್ರದ್ದು RD ನಂಬರು ಸೇಮ್ ಇರುತ್ತೆ. RD ನಂಬರ್ ಸೇಮ್ ಇರೋದ್ರಿಂದ ಅವೆರಡನ್ನೂ ಒಂದನ್ನೇ ಹಾಕಬೇಕು. ಇಲ್ಲಿ ಏನು ಮಾಡಬೇಕಂದ್ರೆ ಇದು JPG ಫಾರ್ಮಲ್ಲಿ ಇರಬೇಕು. ಇವು ಫೋಟೋಸು, ಸೈನು ಮತ್ತು ಫೋಟೋಸು, ತಂಬು ಮತ್ತು ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ ಅವು JPG ಫಾರ್ಮಲ್ಲಿ ಇರಬೇಕು. ಇವು ಮತ್ತು ಇನ್ಕಮು, ಕ್ಯಾಸ್ಟು ಮತ್ತು ಸ್ಟಡಿ ಸರ್ಟಿಫಿಕೇಟು PDF ಫಾರ್ಮೆಟಲ್ಲಿ ಇರಬೇಕು. ಮತ್ತು ಇಲ್ಲಿ ಅಪ್ಲೋಡ್ ಮಾಡಿದ ಕೂಡಲೇ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡೋಕೆ ಹೋಗ್ಬೇಡ್ರಿ. ಇಲ್ಲಿ ಚೂಸ್ ಫೈಲ್ ಆದಮೇಲೆ ಅಲ್ಲಿ ಫೈಲ್ನ ಚೂಸ್ ಮಾಡಿ ಅಲ್ಲಿ ಬಂದಮೇಲೆ ಅಪ್ಲೋಡ್ ಅಂತ ಮೇಲೆ ಅದು ಈ ಥರ ಗ್ರೀನ್ ಮಾರ್ಕ್ ಬಂದಾಗ ಅಷ್ಟೇ ನೀವು ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡೋಕ್ಕೆ ಬರೋದು. ನೆಕ್ಸ್ಟ್ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಟ್ಟಾದಮೇಲೆ ಡಿಕ್ಲರೇಷನ್. ವಿ ಡಿಕ್ಲೇರ್ ದಟ್ ಇನ್ಫಾರ್ಮೇಷನ್ ಪನಿಷ್ ಥ್ರೂ ಆನ್ಲೈನ್ ಈಸ್ true and correct to the best of our knowledge and belief. We have read the instruction carefully given in the information bullet and filling up of online application hosted on the website. In case any of the information furnished online by us is found to be false or incorrect, we shall forfeit the claim to be considered for a seat selected and allotment by farm university. We are also liable for action that the state government or the farm university may take against in the regard. ನೀವೇನಾದರೂ ತಪ್ಪು ಅಪ್ಲಿಕೇಶನು ಅಥವಾ ಇನ್ಕರೆಕ್ಟ್ ಅಪ್ಲಿಕೇಶನ್ ಹಾಕಿದ್ರಿ ಅಂದರೆ ನಿಮ್ಮದು ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ, ಮತ್ತು ನಿಮ್ಮ ಸೀಟ್ ಅಲಾಟ್ಮೆಂಟಿಗೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನಾವು ಈಗ ಸಬ್ಮಿಟ್ ಕೊಡ್ಬೋದು, ಬಟ್ ನಾವು ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಪ್ರಿವ್ಯೂವನ್ನು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸಬ್ಮಿಟ್ ಕೊಟ್ವಿ ಅಂದರೆ ಅದನ್ನು ಮತ್ತೆ ನಾವು ಇದು ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಸರಿ ಡೀಟೇಲಾಗಿ ಚೆಕ್ ಮಾಡಿಕೊಂಡು ಆಮೇಲೆ ಡಿಕ್ಲರೇಷನಾಗೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಟ್ರಿ ಅಂದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಆಮೇಲೆ ಅಪ್ಲಿಕೇಶನ್ ಡೇಟ್ ಯಾವಾಗ ಹಾಕಿದ್ರಿ ಅಂತ ಕೂಡ ಇಲ್ಲಿ ಅನೌನ್ಸ್ ಆಗುತ್ತೆ, 28 ಇದಾದಮೇಲೆ ಪೇಮೆಂಟಿಂದ ಬರುತ್ತೆ. ಪೇಮೆಂಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಸ್ಟೇಟ್ ಕೌನ್ಸಿಲಿಂಗ್ದು. ಇದನ್ನು ಯಾಕೆ ನಾನು ಈ ಥರ ಮಾಡಿ ಹಾಕ್ತಿದ್ದೀನಿ ಅಂದರೆ, ನಾನು ಸರ್ಚ್ ಮಾಡಿದಾಗ ನಾನು ಯೂಟ್ಯೂಬಲ್ಲಿ ಸ್ಟೇಟ್ ಕೌನ್ಸಿಲಿಂಗ್ ಬಗ್ಗೆ ಹುಡುಕಿದಾಗ ಆ ವೆಬ್ಸೈಟಲ್ಲಿ ಯಾವುದು ಸ್ಟೇಟ್ ಕೌನ್ಸಿಲಿಂಗ್ದು ಒಂದು ವಿಡಿಯೋ ಕೂಡ ಇರಲಿಲ್ಲ. So many people are
ಪ್ರಾಬ್ಲಮ್ ಹಿಂಗಂದರೆ ಅಪ್ಲೈ ಹೆಂಗೆ ಮಾಡೋದು ಮತ್ತು ಯಾವ ಥರ ಅಪ್ಲೋಡ್ ಮಾಡ್ಬೋದು, ಹೆಂಗೆ ಏನು ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಾಗ ಅಪ್ಲಿಕೇಶನ್ ರಿವ್ಯೂ ಅಂತ ಬರುತ್ತೈತಿ. ನೋಡ್ತಿರ್ಬೋದು, ನಿಮ್ಮದು ಡೀಟೇಲ್ಸ್ ಏನೇನು ಹಾಕಿರ್ತಿರಲ್ಲ ಅದು ಬರುತ್ತೆ. ಇದೆಲ್ಲ ರಿವ್ಯೂ ನೋಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು, ಹೊರನಾಡು ಅಥವಾ ಗಡಿನಾಡು ಕನ್ನಡ ಅವ್ರದ್ದೇನಾದ್ರು ಅಂದರೆ HK ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ ಈ ಕಡೆ ಏನಾದ್ರು ಇತ್ತಂದರೆ ಅವ್ರ ಸರ್ಟಿಫಿಕೇಟ್ ಏನಿತ್ತು ಅಂದರೆ ಅವ್ರು ಅಪ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ನಮ್ಮದೆಲ್ಲ ಇಲ್ವಲ್ಲ, ಅದಕ್ಕೆ ನಮ್ಮದಿಲ್ಲ. ಸ್ಪೆಷಲ್ ಕೆಟಗರಿ ಸರ್ಟಿಫಿಕೇಟ್ ಅಂದರೆ ನೀವು ಯಾವುದಾದ್ರೂ ಸ್ಪೆಷಲ್ ಕೆಟಗರಿ ಮೀನ್ಸ್ ಅದೇ NSS NCC ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಈ ಥರ ಏನಾದರೂ ಸ್ಪೆಷಲ್ ಕೆಟಗರಿದು ಸರ್ಟಿಫಿಕೇಟ್ ಇತ್ತು ಅಂದರೆ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ರೆ ನಿಮಗೆ ಅದು ಬರುತ್ತೆ. ಇಲ್ಲ ಅಂದವ್ರಿಗೆ ನೋ ಅಂತ ತೋರಿಸುತ್ತೆ. ನೆಕ್ಸ್ಟ್ ಫೈನಲ್ ಸಬ್ಮಿಟ್ ಕೊಡಬೇಕು. ಒಂದು ಸರಿ ಎಲ್ಲ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಫೈನಲ್ ಸಬ್ಮಿಟ್ನ ಕೊಡಿ. ಅದು ಪೇಮೆಂಟ್ ಪೇಮೆಂಟ್ ಅಂತ ಹೊತ್ತಿದಾಗ ಬಿಲ್ ಡೀಟೇಲ್ಸ್, ನಿಮ್ಮ ನಂಬರು ಮತ್ತು ಇಮೇಲ್ ID ಮತ್ತು ನೀವು ಇದರಲ್ಲಿ ಯಾವ್ದಾದ್ರು ಮಾಡ್ಬೋದು. ನಾವು ಯೂಸ್ ಮಾಡೋದು ಪೇ ಯೂಸಿಂಗ್ UPI ID ಅಂತ ಬರ್ತೀವಿ. ಅಲ್ಲಿ ನಿಮಗೆ ಕೇಳ್ತಿರೋದು ನೋಡ್ಬೋದು. ಇಲ್ಲಿ ಫಸ್ಟ್ ಸೆಲೆಕ್ಟ್ ಮಾಡಾದ್ಮೇಲೆ ನಿಮಗೆ ವಿರ್ಚುವಲ್ ಅಡ್ರೆಸ್ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ UPI IDನ ಹಾಕಿ ಕೆಳಗಡೆ ನಿಮ್ಮ ಹೆಸರು ಮಾಡಿ ಪೇ ಮಾಡ್ಬೋದು. ನೋಡ್ತಿರ್ಬೋದು, ಪೇಯರ್ ವಿರ್ಚುವಲ್ ಅಡ್ರೆಸ್ ಆ್ಯಂಡ್ ಪೇಯರ್ ನೇಮು. ಇಲ್ಲಿ UPI ID ಹಾಕಿ ವಿರ್ಚುವಲ್ ಅಡ್ರೆಸ್ಸಲ್ಲಿ ಮತ್ತು ಪೇಯರ್ ನೇಮು ನಿಮ್ಮ ನೇಮ್ ಹಾಕಿ ಆಮೇಲೆ ನಿಮಗೆ ಫೋನಲ್ಲಿ ಫೋನ್ಪೇಗೋ ಅಥವಾ ಅಲ್ಲಿ ಬರುತ್ತೆ. ಅಲ್ಲಿ ನೋಡಿ, ನೀವು ಅಲ್ಲಿ UPI ID ಹಾಕಿ ಮತ್ತು ಇದಾದಮೇಲೆ ನೀವು ಪೇ ನಾವು ಕೊಟ್ಟಾಗ ನಿಮಗೊಂದು ಮೆಸೇಜ್ ಬರುತ್ತೆ ಫೋನ್ಪೇಯಿಂದ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಸೈನ್ಸ್ ಧಾರವಾಡ ಹ್ಯಾಸ್ ರಿಕ್ವೆಸ್ಟೆಡ್ ಮನಿ ಫ್ರಮ್ ಆನ್ ಯುವರ್ ಫೋನ್ಪೇ ಅಂತ. ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಕೇಳಿದರೆ ಈ ಕಂಪ್ಲೀಟ್ ಯುವರ್ ಪೇಮೆಂಟ್ ಪೇಜ್ ವಿಲ್ ಬಿ ಎಕ್ಸ್ಪೈರ್ ಅಂದರೆ 4 ನಿಮಿಷ ಇರುತ್ತೆ. ನೀವು ಅಷ್ಟರೊಳಗೆ ಪೇಮೆಂಟ್ ಮಾಡಬೇಕಿಲ್ಲ ಅಂದರೆ ಎಕ್ಸ್ಪೈರ್ ಆಗುತ್ತೆ. ಸೆಲೆಕ್ಟ್ ದ ಟ್ರಾನ್ಸಾಕ್ಷನ್. ಇವಾಗ ನಾವು ಮೆಸೇಜ್ ಬಂದಿರುತ್ತಲ್ಲ ಅಲ್ಲಿಗೆ ಹೋಗೋಣ. ನೋಡಿ, ಈ ಥರ ನಿಮಗೊಂದು ಮೆಸೇಜ್ ಕಳಿಸ್ತಾರೆ. ಇಲ್ಲಿ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟು ನೀವು ನಿಮಗೆ ಅಲ್ಲಿ ಓಪನ್ ಆಗುತ್ತೆ. ಅಲ್ಲಿ 2700 ಅಂತ ಇದೆ. ಯಾಕಪ್ಪ ನಿಮಗೆ 2702 ರೂಪೀಸ್ .36 ಬಂದಿದೆ ಅಂದರೆ ಒಂದು ಏನದು ಟ್ರಾನ್ಸಾಕ್ಷನ್ ಅಮೌಂಟ್ ಆಗಿರ್ಬೋದು, ಅದು GST ಏನೋ ಅಂತಾರಲ್ಲ ಅದು 2 ರೂಪೀಸ್ ಇರುತ್ತೆ ಮತ್ತು 3.6 ಅದು ಸಮಥಿಂಗ್ ಇರುತ್ತೆ. ಇವಾಗ ನೀವು ಫೋನ್ಪೇ ಮಾಡ್ಬೋದು. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ ಕಂಪ್ಲೀಟೆಡ್. ಈಗ ಮತ್ತೆ ಲಾಗಿನ್ ಆಗಿ ನಾವು ಪೇಮೆಂಟ್ ಇಷ್ಟೆಲ್ಲ ಪೇಮೆಂಟ್ಸ್ ಸಬ್ಮಿಟ್ ಆಗೈತೋ ಇಲ್ಲ ಅಂತ ನೋಡಿ ಮತ್ತು ನೀವು ಪ್ರಿಂಟಿಗೆ ತಕ್ಕೊಳ್ಬೇಕಾಗುತ್ತೆ. ಪೇಮೆಂಟ್ ಮಾಡಿದ್ಮೇಲೆ ಈ ಥರ ಬರ್ತಿದೆ ಅಂದರೆ ನಿಮಗೆ ಅಲ್ಲಿ ಒಂದು 5 ನಿಮಿಷ ಟೈಮ್ ಇತ್ತಲ್ವ, 5 ನಿಮಿಷ ಆದಮೇಲೆ ಮೇ ಬಿ ನಮಗೆ ಇದು ತೋರಿಸುತ್ತೆ ಸಬ್ಮಿಷನ್ನು ಮತ್ತು ಈ ಥರ ಏನೋ ಫೇಲ್ ಆಗಿದೆ ಸಕ್ಸಸ್ ಆಗಿದೆ ಅಂತ ನಿಮಗೆ ತೋರಿಸುತ್ತೆ. ಯಾಕಂದರೆ ಇನ್ನೂ ಟೈಮ್ ಇದೆ. ನಾವು 5 ನಿಮಿಷ ಇರುತ್ತೆ ಟೈಮ್ ಮಾಡೋಕ್ಕೆ ಫೋನ್ಪೇ. ಅದು ಕಂಪ್ಲೀಟ್ ಟೈಮ್ ಮುಗಿದ್ಮೇಲೆ ಅಥವಾ ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ನಿಮಗೆ ಅದು ಪೇಮೆಂಟ್ ಡೀಟೇಲ್ಸ್ ನಿಮಗೆ ಅಪ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಟ್ರಾನ್ಸಾಕ್ಷನ್ ರೆಸ್ಪಾನ್ಸ್ ಇಮೇಲಿಗೆ ಅವರು ನಮಗೆ ಇದನ್ನು ಕಳಿಸಿರ್ತಾರೆ. ಅಂದರೆ ಅದರೊಳಗೆ ತೋರಿಸಲಿಲ್ಲ ಅಂದರೂ ನಿಮಗೆ ಇಮೇಲಿಗೆ ಇದು ಬರುತ್ತೆ. ಯು ಹ್ಯಾವ್ ಸಕ್ಸಸ್ಫುಲಿ ಮೇಡ್ ಪೇಮೆಂಟ್ ಯುವರ್ ಆರ್ಡರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ ಯೂಸಿಂಗ್ NINTT ಡಾಟಾ ಪೇಮೆಂಟ್ ಸರ್ವಿಸ್ ಇಂಡಿಯಾ. ನೋಡ್ಬಿಡೋದು ಟ್ರಾನ್ಸಾಕ್ಷನ್ ID ಇದೆಲ್ಲ ಕೊಡುತ್ತೆ. HDFC ಬ್ಯಾಂಕು ಸಕ್ಸಸ್ಫುಲ್ ಆಗಿದೆ, ಟ್ರಾನ್ಸಾಕ್ಷನ್ ಈಸ್ ಸಕ್ಸಸ್ಫುಲ್ ಅಂತ ಬಂದಾಗ ನೀವೇನು ಡೋಂಟ್ ವರಿ, ಇದನ್ನು ಇಟ್ಕೊಂಡು ಅಥವಾ ನಿಮ್ಗೆ ಅದ್ರಾಗ ಏನಾದ್ರು ತೋರಿಸಿಲ್ಲ ಅಂದರೆ ನೀವು ಇದನ್ನು ತೋರಿಸ್ಬೋದು. ಆಮೇಲೆ ನಿಮಗೆ ಇನ್ನೊಂದು ಏನಂದರೆ ಹೆಲ್ಪ್ ಲೈನ್ ಕೂಡ ಇದೆ. ಹೆಲ್ಪ್ ಲೈನ್ ಕೂಡ ಇದೆ ಇಲ್ಲಿ. ಇವರಿಗೆ ಫೋನ್ ಮಾಡಿ ಏನೇ ವಿಷಯ ಇದ್ದರೂ ಇವ್ರನ್ನ ಕೇಳಿದ್ರೆ ಇವ್ರು ಹೇಳ್ತಾರೆ. ಕನ್ನಡದಲ್ಲಿ ಮಾತಾಡ್ತಾರೆ. ಧಾರವಾಡದವ್ರು ಇದ್ದಾರೆ. ಏನೇ ಅಕಸ್ಮಾತ್ ಟ್ರಾನ್ಸಾಕ್ಷನ್ದು ಇದಾಗಿರ್ಬೋದು, ಏನೇ ಒಂದು ಪ್ರತಿಯೊಂದು ಡೀಟೇಲ್ಸ್ ಇದ್ದರೂ ಇವರು ಹೇಳ್ತಾರೆ. ಪ್ಲೀಸ್ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತಂದರೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.